ಕ್ಷಿಪಣಿಗಳ ಮೂಲಕ ಅಥವಾ ಡ್ರೋನ್ಗಳ ಮೂಲಕ ಇಲ್ಲಿರ್ತಕ್ಕಂತಹ ಕೆಲವು ಡಿಸಲೈನೇಷನ್ ಯೂನಿಟ್ಗಳ ಮೇಲೆ ದಾಳಿ ಮಾಡಿದ್ರೆ ಲಕ್ಷ ಜನರಿಗೆ ಹಠಾತ್ ಅಂತ ಹೇಳಿ ವಾಟರ್ ಸಪ್ಲೈ ನಿಂತೋಗುತ್ತೆ. ಇನ್ನು ಅಮೆರಿಕದ ಹತ್ರ ಇಡೀ ಜಗತ್ತನ್ನ 21 ಸರಿ ನಾಶ ಮಾಡುವಷ್ಟು ಸುಮಾರು 3500ರಿಂದ 5000ದಷ್ಟು ನ್ಯೂಕ್ಲಿಯರ್ ಬಾಂಬ್ಗಳಿವೆ. ಪೆಟ್ರೋಡಾಲರ್ ಸಿಸ್ಟಮ್ ಇಂದಾನೆ ಹೊರಗೆ ಬರುತ್ತೆ, ಡಾಲರ್ ವ್ಯವಸ್ಥೆ ಕುಸಿದು ಬೀಳುತ್ತೆ. ಒಂದು ಯುದ್ಧ ಕೋಟ್ಯಾಂತರ ಜನರನ್ನ ಕುಡಿಯೋ ನೀರಲ್ದಂಗೆ ಮಾಡುತ್ತೆ ಅಂತ ಹೇಳಿದ್ರೆ ಅದು ಎಷ್ಟು ಭೀಕರವಾದ ಪರಿಣಾಮ ಬೀರ್ಬೋದು ಅಂತ ಯೋಚನೆ ಮಾಡಿ. ಈ ಯುದ್ಧ ಮುಂದುವರೆದ ಹಾಗೆ ಭಾರತ ಕೂಡ ವಲ್ನರಬಲ್ ಆಗೋ ಒಂದು ಸಿಚುವೇಶನ್ ಬಂದಿದೆ. ಅದಕ್ಕೆ ಕಾರಣ ಇವತ್ತಿನ ಮೋದಿ ಸರ್ಕಾರ. ಪ್ರಿಯ ವೀಕ್ಷಕರೇ, ಕನ್ನಡ ಪ್ಲಾನೆಟ್ಗೆ ಸ್ವಾಗತ. ನಾನು ನಿಮ್ಮ ಹರ್ಷಕುಮಾರ್ ಕುಗ್ವೆ. ಹಿಂದಿನ ವಿಡಿಯೋದಲ್ಲಿ ಇರಾನ್ ಇಸ್ರೇಲ್ ಯುದ್ಧದ ಕಾರಣ ಮತ್ತೆ ಅಮೆರಿಕ ಹಾಗೂ ಇಸ್ರೇಲ್ನ ಲೆಕ್ಕಾಚಾರ ಹೇಗೆ ಉಲ್ಟಾ ಆಯಿತು ಅನ್ನೋದನ್ನ ನೋಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಯುದ್ಧ ಇಡೀ ಪ್ರಪಂಚದ ಮೇಲೆ ಮತ್ತೆ ಬೇರೆ ದೇಶಗಳ ಮೇಲೆ ಯಾವ ರೀತಿಯ ಒಂದು ಗಂಭೀರವಾದ ಪರಿಣಾಮಗಳನ್ನು ಬೀರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಅದಕ್ಕೆ ಮೊದಲು ಕನ್ನಡ ಪ್ಲಾನೆಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಮಾಡಿ ಮತ್ತು ಗಂಟೆ ಒತ್ತಿ. ಈಗಾಗಲೇ ಇರಾನಿನ ಸರ್ಕಾರ ಮತ್ತೆ ಮಿಲಿಟರಿ ಇರಾನಿನ ಆಗ್ನೇಯ ಭಾಗದಲ್ಲಿರ್ತಕ್ಕಂಥ ಹೊರ್ಮುಜ್ ಜಲಸಂಧಿ, ಸ್ಟ್ರೈಟ್ ಆಫ್ ಹೊರ್ಮುಜ್, ಅದನ್ನ ಸಂಪೂರ್ಣವಾಗಿ ಬಂದ್ ಮಾಡಿ ತನ್ನ ಹತೋಟಿಗೆ ತಗೊಂಡಿದ್ದೆ. ಯುದ್ಧ ಏನಾದರೂ 1-2 ತಿಂಗಳು ಹೀಗೆ ಮುಂದುವರಿತು ಅಂದ್ರೆ ಇಲ್ಲಿ ಉಂಟಾಗುವಂತಹ ಪರಿಣಾಮ ಬಹಳ ಭೀಕರ ಆಗಿರುತ್ತೆ. ಯಾಕೆ ಅಂತಂದ್ರೆ ಜಗತ್ತಿನ ತೈಲ ಪೂರೈಕೆಯಲ್ಲಿ 20% ಪೂರೈಕೆ ಆಗೋದು ಈ ಒಂದು ಹೊರ್ಮುಜ್ ಜಲಸಂಧಿಯಿಂದ. ಭಾರತಕ್ಕೆ ಬರುವಂತಹ ತೈಲದಲ್ಲಿ 80% ಇಲ್ಲಿಂದಾನೇ ಬರಬೇಕು. ಅಂದ್ರೆ ಇದು ಹೀಗೆ ಬಂದಾಗಿದ್ರೆ ಇನ್ನು 20-25 ದಿನಗಳಲ್ಲಿ ಭಾರತದಲ್ಲಿ ಕೂಡ ಇಂಧನದ ಸಮಸ್ಯೆ ಬಹಳ ಸೀರಿಯಸ್ ಆಗುತ್ತೆ. ಇಂಧನದ ಕೊರತೆ ಆಯಿತು ಅಂತಂದ್ರೆ ದೇಶದ ಪ್ರತಿ ವಸ್ತುಗಳ ಕೊರತೆ ಆಗುತ್ತೆ. ಯಾಕಂದ್ರೆ ನಮ್ಗೆ 1 kg ಅಕ್ಕಿ, ಒಂದು ಅರ್ಧ kg ಬೇಳೆ, ಒಂದು ಪ್ಯಾಕೆಟ್ ಅಡಿಗೆ ಎಣ್ಣೆ ಬೇಕು ಅಂದ್ರೂ ಕೂಡ ಅವು ಬೇರೆ ದೂರ ಊರದಿಂದ ಬರಬೇಕು. ಹಾಗೆ ಅವು ಬರಬೇಕು ಅಂತ ಹೇಳಿದ್ರೆ ರೈಲು, ಟ್ರಕ್ಗಳಿಗೆ ಫ್ಯೂಯಲ್ ಬೇಕೇ ಬೇಕು. ಸೊ ನಮಗೆ ಇಂಧನದ ಕೊರತೆ ಆದರೆ ಎಲ್ಲದಕ್ಕೂ ಕೂಡ ತೊಂದರೆ. ಇನ್ನು ಈ ಗಲ್ಫ್ ದೇಶಗಳಿಗೆ ಒಂದೊತ್ತಿನ ಊಟಕ್ಕೂ ಕೂಡ ಪರದಾಡೋ ಪರಿಸ್ಥಿತಿ ಬರುತ್ತೆ. ಯಾಕಂದ್ರೆ ಇದೇ ಹೊರ್ಮುಜ್ ಜಲಸಂಧಿ ಮೂಲಕನೇ ಅಲ್ಲಿಗೆ ಆಹಾರ ಸಾಮಗ್ರಿಗಳು ಪ್ರತಿದಿನ ಸರಬರಾಜು ಆಗ್ತಾ ಇರುವಂಥದ್ದು. ಯಾಕಂದ್ರೆ ತಿಂಗಳಾನುಗಟ್ಟಲೆ ಯಾರು ಕೂಡ ಸ್ಟಾಕ್ ಇಟ್ಕೊಂಡಿರೋದಿಲ್ಲ. ಈಗ ನೋಡಿ, ಈ ಯುದ್ಧದ ಪರಿಣಾಮವಾಗಿ ಈ GCC ದೇಶಗಳಲ್ಲಿ ಊಟ ಬಂದ್, ಬೇರೆ ದೇಶಗಳಿಗೆ ತೈಲ ಬಂದ್ ಅನ್ನೋ ಒಂದು ಪರಿಸ್ಥಿತಿ ಉಂಟಾದರೆ ಇಡೀ ಜಗತ್ತು ತೀವ್ರ ಬಿಕ್ಕಟ್ಟಿಗೆ ಸಿಕ್ಕಾಕೊಳ್ಳುತ್ತೆ. ಇದ್ರ ಜೊತೆಗೆ ಪ್ರತಿದಿನ ನಡೆಯುವ ವ್ಯಾಪಾರ ವಹಿವಾಟು ಎಲ್ಲ ಹಾಲ್ಟ್ ಆಗುತ್ತೆ. ಹಾಗಾದ್ರೆ ಯಾವುದೋ ಒಂದು ದೇಶಕ್ಕೆ ಪರಿಣಾಮ ಬೀರಲ್ಲ, ಎಲ್ಲ ದೇಶಗಳ ಆರ್ಥಿಕತೆ ಕೂಡ ನಷ್ಟ ಅನುಭವಿಸುತ್ತೆ. ಸ್ಟಾಕ್ ಮಾರ್ಕೆಟ್ ಹೂಡಿಕೆ ಏರ್ಪೇರಾಗ್ತವೆ, ಆಮದು ರಫ್ತುಗಳು ತಲೆ ಕೆಳಗಾಗ್ತವೆ. ಇವತ್ತು ಇಡೀ ಜಗತ್ತಿನ ವ್ಯಾಪಾರ ವಹಿವಾಟ ನಡೆಯೋದು ಅಮೆರಿಕನ್ ಡಾಲರ್ನಲ್ಲಿ, ಅದು ನಿಂತಿರೋದು ಈ ತೈಲದ ಒಂದು ವಹಿವಾಟಿನ ಮೇಲೆ. ಅದಕ್ಕೆ ಅದನ್ನ ಪೆಟ್ರೋಡಾಲರ್ ವ್ಯವಸ್ಥೆ ಅಂತ ಕರೆಯೋದು. ಈಗ ಈ ಹೊರ್ಮುಜ್ ಜಲಸಂಧಿ ಬಂದ್ ಆಗೋದ್ರಿಂದ ತೈಲ ಪೂರೈಕೆ ಕೊರತೆ ಆದರೆ ಕ್ರೂಡ್ ಆಯಿಲ್ ಬೆಲೆ ಜಾಸ್ತಿ ಆಗುತ್ತೆ. ತೈಲ ಬೆಲೆ 10% ಜಾಸ್ತಿ ಆದರೂ ಜಾಗತಿಕ ಮಟ್ಟದಲ್ಲಿ 0.4% ಬೆಲೆ ಏರಿಕೆ ಅಥವಾ ಇನ್ಫ್ಲೇಷನ್ ಆಗುತ್ತೆ. ಇದರಿಂದ ತಕ್ಷಣದಲ್ಲಿ ಡಾಲರ್ಗೆ ಬೇಡಿಕೆ ಹೆಚ್ಚಿ ಅದಕ್ಕೆ ಸ್ವಲ್ಪ ಲಾಭ ಆಗ್ಬೋದು, ಡಾಲರ್ನ ಸ್ಟ್ರೆಂತ್ ಮಾಡ್ಬೋದು. ಆದರೆ ಯುದ್ಧ ದೀರ್ಘಕಾಲ ಮುಂದುವರೆದ್ರೆ ಬಹಳಷ್ಟು ದೇಶಗಳು ಪೆಟ್ರೋಡಾಲರ್ ಸಿಸ್ಟಮ್ ಇಂದಾನೆ ಹೊರಗೆ ಬರುತ್ತೆ, ಡಾಲರ್ ವ್ಯವಸ್ಥೆ ಕುಸಿದು ಬೀಳುತ್ತೆ. ಇದು ಯಾರಿಗೆ ನಷ್ಟ ತರುತ್ತೆ, ಯಾರಿಗೆ ಲಾಭ ಬರುತ್ತೆ ಅಂತ ಹೇಳೋದು ಈಗಲೇ ಕಷ್ಟ. ಈಗ ಮುಂದಿನ ಕೆಲವು ವಾರಗಳಲ್ಲಿ ಇನ್ನೂ ವರ್ಸ್ಟ್ ಪರಿಸ್ಥಿತಿಯಲ್ಲಿ ಏನಾದರೂ ಯುದ್ಧ ಮುಂದುವರೆದ್ರೆ ಈ ಯುದ್ಧದಲ್ಲಿ ಭಾಗವಹಿಸಿರ್ತಕ್ಕಂಥ GCC ದೇಶಗಳು ಅಂದರೆ ಗಲ್ಫ್ ದೇಶಗಳು ಕೂಡ ಇರಾನ್ ಮೇಲೆ ಏನಾದರೂ ಸೇಡ್ ತೀರಿಸ್ಕೋಬೇಕು ಅಥವಾ ದಾಳಿ ಮಾಡಬೇಕು ಅಂತ ಹೊರಟ್ರೆ ಪರಿಸ್ಥಿತಿ ನಾವು ಊಹೆ ಮಾಡಲಿಕ್ಕೆ ಕೂಡ ಆಗಲ್ಲ. ಯಾಕಂದ್ರೆ ಅಂಥ ಸಿಚುವೇಶನ್ ಅಲ್ಲಿ ಇರಾನ್ ಒಂದು ಅಪಾಯಕಾರಿ ಯೋಜನೆ ಇಟ್ಕೊಂಡಿದೆ. ಅದೇನೆಂದ್ರೆ ಈ ಗಲ್ಫ್ ದೇಶಗಳಲ್ಲಿ ಕುಡಿಯೋ ನೀರನ್ನ ಸರಬರಾಜನ್ನ ಬಂದ್ ಮಾಡೋದು. ಕ್ಷಿಪಣಿಗಳ ಮೂಲಕ ಅಥವಾ ಡ್ರೋನ್ಗಳ ಮೂಲಕ ಇಲ್ಲಿರ್ತಕ್ಕಂತಹ ಕೆಲವು ಡಿಸಲೈನೇಷನ್ ಯೂನಿಟ್ಗಳ ಮೇಲೆ ದಾಳಿ ಮಾಡಿದ್ರೆ ಲಕ್ಷ ಜನರಿಗೆ ಹಠಾತ್ ಅಂತ ಹೇಳಿ ವಾಟರ್ ಸಪ್ಲೈ ನಿಂತೋಗುತ್ತೆ. ಯಾಕೆ ಅಂದರೆ ಈ GCC ದೇಶಗಳ ಒಂದು ಕುಡಿಯೋ ನೀರಿನ ಸೋರ್ಸ್ ಅಂತ ಹೇಳಿದ್ರೆ ಈ ಉಪ್ಪು ನೀರನ್ನ ಸಿಹಿ ನೀರು ಮಾಡ್ತಕ್ಕಂಥ ಈ ಘಟಕಗಳು. ಸೊ ಆಗ ಅದಕ್ಕೆ ಪ್ರತಿಯಾಗಿ ಅಮೆರಿಕ ಇರಾನಿನ ಒಂದು ಜಲಾಶಯಗಳ ಮೇಲೆ ದಾಳಿ ಮಾಡ್ಬೋದು. ಆವಾಗ ಇರಾನಿನ ಜನ ಕೂಡ ಸಾಯ್ತಾರೆ. ಒಟ್ಟಿನಲ್ಲಿ ಇಡೀ ಅರಬ್ ರಾಷ್ಟ್ರಗಳು ಸ್ಮಶಾನ ಆಗ್ಬಿಡುತ್ತೆ. ಸೊ ಒಂದು ಯುದ್ಧ ಕೋಟ್ಯಾಂತರ ಜನರನ್ನ
ಕುಡಿಯೋಕೆ ನೀರಿಲ್ದಂಗೆ ಮಾಡುತ್ತೆ ಅಂತ ಹೇಳಿದ್ರೆ ಅದು ಎಷ್ಟು ಭೀಕರವಾದ ಪರಿಣಾಮ ಬೀರ್ಬೋದು ಅಂತ ಯೋಚನೆ ಮಾಡಿ. ಈ ನಡುವೆ ಇತರ ದೊಡ್ಡ ಅಪಾಯಕಾರಿ ಮಿಲಿಟರಿ ಶಕ್ತಿಗಳಾದಂತಹ ರಷ್ಯಾ ಮತ್ತು ಚೀನಾ, ಉತ್ತರ ಕೊರಿಯಾ ಈ ದೇಶಗಳೇನಾದರೂ ಈ ಯುದ್ಧಕ್ಕೆ ಎಂಟ್ರಿ ಆದರೆ 3ನೇ ಮಹಾಯುದ್ಧ ಶುರುವಾಯಿತು ಅನ್ನೋದ್ರಲ್ಲಿ ಯಾವ ಡೌಟು ಬೇಡ. ಅಂಥ ಸಿಚುವೇಶನಲ್ಲಿ ಯಾವ ದೇಶ ಯಾವ ದೇಶದ ಮೇಲೆ ಯಾವ ಬಾಂಬ್ ಹಾಕುತ್ತೆ, ಎಷ್ಟು ಸಾವಿರಾರು ಕೆಜಿಯ ಬಾಂಬ್ಗಳನ್ನು ಹಾಕುತ್ತೆ, ಅಣುಬಾಂಬನ್ನು ಹಾಕುತ್ತೆ, ಇದು ಯಾವುದನ್ನು ಕೂಡ ನಾವು ಇವತ್ತು ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಈ ನ್ಯೂಕ್ಲಿಯರ್ ಬಾಂಬ್ಗಳನ್ನು ಒಂದು ದೇಶ ಶುರು ಮಾಡ್ತು ಅಂತ ಹೇಳಿದರೆ ಇನ್ನೂ 10 ದೇಶಗಳು ಶುರು ಮಾಡ್ತವೆ. ಆಗ ಸಾಯುವ ಜನರ ಸಂಖ್ಯೆ 1000 ಲಕ್ಷವನ್ನು ದಾಟಿ ಕೋಟಿ ತಲುಪುತ್ತೆ. ಇವತ್ತು ಇರಾನ್ ಬಳಿ ಅಣ್ವಸ್ತ್ರ ಇಲ್ಲದೆ ಇದ್ರೂ ಕೂಡ ಅದು ನಾಳೆ ಬೇರೆಯವರಿಂದ ಪಡ್ಕೊಳ್ಳೋದಿಲ್ಲ ಅಂತ ಹೇಳೋಕ್ಕಾಗಲ್ಲ. ಇವತ್ತು ಉತ್ತರ ಕೊರಿಯಾದಂಥ ದೇಶಗಳು ಅದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾವೆ ಅಣ್ವಸ್ತ್ರಗಳನ್ನು ಕೊಡೋದಕ್ಕೆ. ಈಗಾಗಲೇ ಇಸ್ರೇಲ್ ಬಳಿ 80ರಿಂದ 400ರಷ್ಟು ನ್ಯೂಕ್ಲಿಯರ್ ಬಾಂಬ್ಗಳು ಇವೆ ಅಂಥೇಳಿ ಒಂದು ಲೆಕ್ಕಾಚಾರ ಹೇಳುತ್ತೆ. ಇಸ್ರೇಲ್ ಕೂಡ IAEA ಅಂದರೆ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿಯ ಒಂದು ವಿಚಕ್ಷಣೆಗೆ ಒಳಗಾಗಬೇಕು ಅಂಥೇಳಿ ಇಡೀ ಜಗತ್ತು ಒತ್ತಡ ಹೇರಿದಾಗಲೂ ಕೂಡ ಅದು ಒಪ್ಕೊಂಡಿಲ್ಲ. ಇನ್ನು ಅಮೆರಿಕದ ಹತ್ರ ಇಡೀ ಜಗತ್ತನ್ನು 21 ಸರಿ ನಾಶ ಮಾಡುವಷ್ಟು ಸುಮಾರು 3500ರಿಂದ 5000ದಷ್ಟು ನ್ಯೂಕ್ಲಿಯರ್ ಬಾಂಬ್ಗಳಿದ್ದಾವೆ. ಆದರೆ ಈ ದೇಶಗಳ ಡಬಲ್ ಸ್ಟ್ಯಾಂಡರ್ಡ್ ಏನಂತ ಹೇಳಿದರೆ ತಮ್ಮ ಹತ್ರ ಅಷ್ಟೆಲ್ಲ ಒಂದು ಅಪಾಯಕಾರಿ ಅಣ್ವಸ್ತ್ರಗಳನ್ನು ಇಟ್ಕೊಂಡು ಬೇರೆಯವರಿಗೆ ಮಾತ್ರ ಯಾವಾಗಲೂ ಬುದ್ಧಿ ಹೇಳ್ತಾ ಇರ್ತಾರೆ. ಹಿಂದೆ ಭಾರತ ಪೋಖ್ರಾನ್ನಲ್ಲಿ ಅಣ್ವಸ್ತ್ರಗಳನ್ನು ಪರೀಕ್ಷೆ ಮಾಡಿದಾಗಲೂ ಕೂಡ ಇದನ್ನೇ ಹೇಳಿದ್ದು. ಭಾರತದ ಮೇಲೆ ಆವಾಗ ಒಂದು ಆರ್ಥಿಕ ದಿಗ್ಬಂಧನವನ್ನು ಕೂಡ ಅಮೆರಿಕ ವಿಧಿಸಿತ್ತು. ಇವತ್ತು ಇರಾನ್ ವಿಷಯದಲ್ಲಿ ಇರಾನಲ್ಲಿ ಅಣ್ವಸ್ತ್ರ ಇದ್ದಾವೆ ಅಂಥೇಳಿ ಇವರು ಬಾಯಿ ಬಡ್ಕೊಳ್ತಾ ಇದ್ದಾರಲ್ಲ. ಈ ಹಿಂದೆ 2003ರಲ್ಲಿ ಸದ್ದಾಂ ಹುಸೇನನ್ನು ಸಾಯಿಸೋದಕ್ಕಿಂತ ಮುಂಚೆ ಕೂಡ ಅದನ್ನೇ ಬಡ್ಕೊಳ್ತಾ ಇದ್ರು. ಅಲ್ಲೂ ಕೂಡ ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ಸ್ ಇದ್ದಾವೆ, ನ್ಯೂಕ್ಲಿಯರ್ ಬಾಂಬ್ ಇದ್ದಾವೆ, ಅವನು ಅದನ್ನೆಲ್ಲ ಮಾಡಿಕೊಂಡು ಎಲ್ಲೋ ಹೂತಿಟ್ಟಿದ್ದಾನೆ ಅಂತ ಹೇಳಿ ಇಡೀ ಜಗತ್ತಿನ ಜನರನ್ನು ನಂಬಿಸಿ ಆ ಸದ್ದಾಂ ಹುಸೇನನ್ನು ಕೊಂದಾಕಿದ್ರು. ಆದರೆ ಏನಾಯಿತು ಅಂದರೆ ಇವರೊಂದು ಸುಳ್ಳನ್ನು ಹೇಳಿ ಜನರನ್ನು ನಂಬಿಸಿ ಇರಾಕ್ ಜನರ 95% ಒಂದು ಜನರ ಬೆಂಬಲವನ್ನು ಪಡೆದಿದ್ದಂತಹ ಸದ್ದಾಂ ಹುಸೇನನ್ನು ಇಡೀ ಪ್ರಪಂಚದ ಎದುರುಗಡೆ ವಿಲನ್ ರೀತಿ ಮಾಡಿ ಅವನನ್ನು ಕೊಲೆ ಮಾಡಿದರು. ಮತ್ತು ತಮಗೆ ಬೇಕಾದಂತಹ ಒಂದು ರಿಜಿಮ್ನ ಅಲ್ಲಿ ತಂದು ಹಾಕಿದರು. ಹಾಗಿದ್ರೆ ಇವತ್ತು ಆ ಸದ್ದಾಂ ಹುಸೇನ್ ಅಡಗಿಸಿಟ್ಟಿದ್ದಂತಹ ಅಣ್ವಸ್ತ್ರಗಳನ್ನು ಇವ್ರಿಗೆ ತೋರಿಸ್ಲಿಕ್ಕೆ ಯಾಕಾಗಲಿಲ್ಲ? ಇರಾನ್ನಲ್ಲಿ ಕೂಡ ವಿಶ್ವಸಂಸ್ಥೆಯ ಒಂದು ಸಮಿತಿ ಖುದ್ದಾಗಿ ಅಲ್ಲಿ ಹೋಗಿ ಇರಾನಿನ ಎಲ್ಲ ಪರಮಾಣು ಶಕ್ತಿಗಳ ಒಂದು ಕೇಂದ್ರಗಳಿಗೆ ಹೋಗಿ ಅಲ್ಲಿ ತಪಾಸಣೆ ಮಾಡಿ ತನಿಖೆ ಮಾಡಿ ಇರಾನ್ ಅಣ್ವಸ್ತ್ರಗಳನ್ನು ಮಾಡ್ತಾ ಇಲ್ಲ ಅಂಥೇಳಿ ಘೋಷಣೆ ಮಾಡಿತ್ತು. ಅದೇ ರೀತಿ ಇರಾನಿನ ಈಗ ಮೊನ್ನೆ ಸತ್ತೋದಂತಹ ಖಮೇನಿ ಕೂಡ ನಾವು ಇರಾನ್ ಯಾವುದೇ ಕಾರಣಕ್ಕೂ ಅಣ್ವಸ್ತ್ರಗಳನ್ನು ಮಾಡಬಾರ್ದು ಅಂಥೇಳಿ ಫತ್ವಾವನ್ನು ಹೊರಡಿಸಿದರು. ಇಷ್ಟಾದರೂ ಕೂಡ ಇಸ್ರೇಲ್ ಮತ್ತು ಅಮೇರಿಕ ಬೊಬ್ಬೆ ಹೊಡೆಯೋದೇನು ಬಿಟ್ಟಿಲ್ಲ. ಈ ನಡುವೆ ಭಾರತದ ಮೋದಿ ಸರ್ಕಾರದ ನಡವಳಿಕೆ ಮಾತ್ರ ಬಹಳ ದಯನೀಯವಾಗಿದೆ ಅಂತ ಹೇಳಬೇಕು. ಈಗ ನೋಡಿ, ನಮ್ಮ ಭಾರತಕ್ಕೆ ಒಂದು ಪರಂಪರೆ ಇದೆ. ಜಗತ್ತಿನ ಬಲಾಢ್ಯ ಶಕ್ತಿಗಳು ಯುದ್ಧಗಳನ್ನು ಜನರ ಮೇಲೆ ಹೇರ್ತಾ ಇದ್ದಾಗ ಅವರಿಗೆ ಬುದ್ಧಿ ಹೇಳಿಕೊಂಡು ಅಲಿಪ್ತ ನೀತಿ ಅನುಸರಿಸಿಕೊಂಡು ಬಂದಂತಹ ಒಂದು ನೈತಿಕ ಶಕ್ತಿಯಾಗಿ ನಮ್ಮ ದೇಶ ಇತ್ತು. ಇಲ್ಲಿ ಇರಾನ್ ಮೇಲೆ ಇಸ್ರೇಲ್ ಅಮೇರಿಕ ದಾಳಿ ನಡೆಸಿದಾಗ ನಮ್ಮಂತೆ ಒಂದು ಸಾರ್ವಭೌಮ ದೇಶದ ಸಾರ್ವಭೌಮತೆಗೆ ಧಕ್ಕೆ ಆಗಲಿಲ್ವಾ? ಈ ಸಂದರ್ಭದಲ್ಲಿ ನಾವು ಇರಾನಿನ ಸಾರ್ವಭೌಮತೆಯನ್ನು ಎತ್ತಿ ಹಿಡಿಯೋ ಕೆಲಸ ಮಾಡಬೇಕಾಗಿತ್ತು. ಈಗ ಸ್ವಲ್ಪ ಟೈಮ್ ಹಿಂದೆ ನಮ್ಮ ದೇಶದ ಪೆಹಲ್ಗಾಮ್ನಲ್ಲಿ ಪಾಕಿಸ್ತಾನದ ಉಗ್ರರು ದಾಳಿ ನಡೆಸಿದ ಸಂದರ್ಭದಲ್ಲಿ ನಾವು ಇಡೀ ಜಗತ್ತಿನ ಬೆಂಬಲ ಕೇಳಿದ್ದು ಇದೇ ಸಾರ್ವಭೌಮತೆ ಆಧಾರದ ಮೇಲೆ. ಪಾಕಿಸ್ತಾನ ನಮ್ಮ ಸಾರ್ವಭೌಮತೆಯ ಮೇಲೆ ಹಲ್ಲೆ ಮಾಡಿದೆ ಅಂಥೇಳಿ. ಅಂದರೆ ಪ್ರತಿಯೊಂದು ದೇಶಕ್ಕೂ ಕೂಡ ತನ್ನ ದೇಶದ ಸಾರ್ವಭೌಮತೆಯನ್ನು ಸಾವರೆಂಟಿಯನ್ನು ಉಳಿಸ್ಕೊಳ್ಳುವಂಥ ಒಂದು ಹಕ್ಕಿರುತ್ತೆ. ಆದರೆ ಇರಾನಿನ ಸಾರ್ವಭೌಮತೆಗೆ ಧಕ್ಕೆ ಮಾಡಿದಾಗ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಇದನ್ನು ಖಂಡಿಸಲಿಲ್ಲ. ಆ ದೇಶದ ಮುಖ್ಯಸ್ಥ ಖಮೇನಿಯನ್ನು ಅಮೇರಿಕ ಇಸ್ರೇಲ್ ಹತ್ಯೆ ಮಾಡಿದಾಗಲೂ ಕೂಡ ಭಾರತ ಖಂಡಿಸಲಿಲ್ಲ. ಅದೇ ಮೋದಿಯವರು ಇರಾನ್ ಬೇರೆ ದೇಶಗಳ ಮೇಲೆ ದಾಳಿ ಮಾಡಿದಾಗ ಟ್ವೀಟ್ ಮಾಡ್ತಾರೆ, ಆ ದೇಶಗಳ ಒಂದು ಸಾರ್ವಭೌಮತೆಗೆ ಧಕ್ಕೆ ಆಯಿತು ಅಂತ. ಸೊ ಇಲ್ಲಿ ಯಾವುದೋ ಒಂದು ರೀತಿಯಲ್ಲಿ ನರೇಂದ್ರ ಮೋದಿ ಇಸ್ರೇಲ್ ಮತ್ತು ಅಮೇರಿಕದ ಒತ್ತಡಕ್ಕೆ ಒಳಗಾಗಿದೆ ಅನ್ನೋದು ಸ್ಪಷ್ಟ ಆಗಿದೆ. ಇನ್ನೊಂದು ವಿಷಯ, ಇರಾನ್ನಲ್ಲಿ ಚಾಬಹಾರ್ ಪೋರ್ಟ್ ಇದೆ. ಅದು ಭಾರತ, ಇರಾನ್ ಮತ್ತು ಅಫ್ಘಾನಿಸ್ತಾನ ಸೇರಿ ಮಾಡಿಕೊಂಡಿರ್ತಕ್ಕಂಥ ಒಂದು ಸ್ಟ್ರಾಟಜಿಕ್ ಆದಂತಹ ಒಂದು ಯೋಜನೆ. ಬಹಳ ಮುಖ್ಯವಾಗಿ ನಮ್ಮ ನೆರೆಯ ಸಾಂಪ್ರದಾಯಿಕ ನಾವು ಶತ್ರು ಅಂತಹ ಭಾವಿಸುವ
ಪಾಕಿಸ್ತಾನವನ್ನು ಅವಾಯ್ಡ್ ಮಾಡಿ, ಕರಾಚಿ ಪೋರ್ಟನ್ನು ಅವಾಯ್ಡ್ ಮಾಡಿ ನಾವು ಅಫ್ಘಾನಿಸ್ತಾನ, ಇರಾನ್ ಅಲ್ಲದೆ ಇತರೆ ದೇಶಗಳಿಗೆ, ಪಶ್ಚಿಮ ಏಷ್ಯಾದ ಇತರೆ ದೇಶಗಳಿಗೆ ನಾವು ವ್ಯಾಪಾರ ವಹಿವಾಟನ್ನು ಮಾಡ್ಕೋಬೇಕು ಅಂಥೇಳಿ ನಾವು ಬಹಳ ದಶಕಗಳಿಂದ ಈ ಒಂದು ಚಾಬಹಾರ್ ಪೋರ್ಟನ್ನು ಪ್ಲಾನ್ ಮಾಡಿ ಅದರಲ್ಲಿ ನಾವು ಹೂಡಿಕೆ ಮಾಡಿದ್ದೀವಿ. 2003ರಲ್ಲಿ ವಾಜಪೇಯಿ ಅವರು ಇರಾನ್ ಮತ್ತು ಭಾರತದ ಮೈತ್ರಿಯಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸಿದರು. ನರೇಂದ್ರ ಮೋದಿ ಬಂದ ನಂತರ ಕೂಡ 2016ರಲ್ಲಿ ಈ ಚಾಬಹಾರ್ ಪೋರ್ಟ್ಗೆ ನಮ್ಮ ಬಜೆಟ್ನಿಂದ ನಾವು ಹಣವನ್ನು ಕೊಟ್ಟಿದ್ದೇವೆ. ಅಂದರೆ ಇದೊಂದು ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಹಿತ ಅಂತ ಹೇಳಿ ನಾವು ಮಾಡಿದ್ದು. ಆದರೆ ಇವತ್ತು ಇದನ್ನೆಲ್ಲ ಗಾಳಿಗೆ ತೂರಿ ನರೇಂದ್ರ ಮೋದಿ ಅವರು ನಡ್ಕೊಳ್ತಾ ಇರೋದು ಏನು ತೋರಿಸ್ತಾ ಇದೆ? ಕಳೆದ 75 ವರ್ಷಗಳಲ್ಲಿ ಭಾರತ ಒಂದು ತಟಸ್ಥ ಹಾಗೂ ಬಲಶಾಲಿಯಾಗಿ ಉಳಿಸ್ಕೊಂಡು ಬಂದಿದ್ದಂತಹ ನೈತಿಕತೆ ಇವತ್ತು ಮಣ್ಣುಪಾಲಾಗಿದೆ. ಈ ಯುದ್ಧ ಮುಂದುವರೆದ ಹಾಗೆ ಭಾರತ ಕೂಡ ವಲ್ನರಬಲ್ ಆಗೋ ಒಂದು ಸಿಚುವೇಶನ್ ಬಂದಿದೆ. ಅದಕ್ಕೆ ಕಾರಣ ಇವತ್ತಿನ ಮೋದಿ ಸರ್ಕಾರ. ಪ್ರಿಯ ವೀಕ್ಷಕರೇ, ಈ ಯುದ್ಧವನ್ನು ಒಂದೊಂದು ದೇಶ ಒಂದೊಂದು ರೀತಿ ನೋಡ್ತಾ ಇದೆ. ಅಮೇರಿಕ ಮತ್ತು ಇಸ್ರೇಲ್ಗೆ ಇದು ಸಂಪೂರ್ಣ ವಾರ್ ಆಫ್ ಡಿಸ್ಟ್ರಕ್ಷನ್. ಮೊನ್ನೆ ಅವನು ಅಮೆರಿಕದ ವಾರ್ ಸೆಕ್ರೆಟರಿ ಹೇಳ್ತಾ ಇದ್ದ, ಇರಾನಿನ ಮೇಲ್ಗಡೆ ಆಕಾಶ ನೋಡಿದ್ರೆ ಅಲ್ಲಿ ಕಾಣೋದು ಬರೀ ಡೆತ್ ಅಂಡ್ ಡಿಸ್ಟ್ರಕ್ಷನ್ ಅಂತೇಳಿ. ಆದರೆ ಇರಾನ್ ದೃಷ್ಟಿನಲ್ಲಿ ಈ ಯುದ್ಧ ಬೇರೆ. ಅದಕ್ಕೆ ಈ ಯುದ್ಧ ವಾರ್ ಆಫ್ ಚಾಯ್ಸ್ ಅಲ್ಲ, ವಾರ್ ಆಫ್ ಸರ್ವೈವಲ್. ಇತಿಹಾಸ ನೋಡಿದಾಗ ಯಾರು ವಾರ್ ಆಫ್ ಸರ್ವೈವಲ್ ಅಂದರೆ ಅಸ್ತಿತ್ವಕ್ಕಾಗಿ ಯುದ್ಧ ಮಾಡ್ತಾರೋ ಅವರಿಗೆ ಲೆಜಿಟಿಮಸಿ ಸಿಗುತ್ತೆ. ಆದರೆ ಯಾರು ಆಕ್ರಮಣ ಮಾಡ್ತಾರೆ ಇನ್ನೊಂದು ದೇಶದ ಮೇಲೆ, ಅದನ್ನು ಸರಿ ಅಂತೇಳಿ ಯಾರು ಕೂಡ ಹೇಳೋದಿಲ್ಲ. ಸೊ ಇವತ್ತು ಇಲ್ಲಿ ಆಗ್ತಾ ಇರೋದು ಅದೇ. ಒಂದು ಕಡೆ ಇಸ್ರೇಲ್ ಮತ್ತೆ ಅಮೆರಿಕ ಆಕ್ರಮಣಕಾರಿಯಾಗಿ ಕಾಣ್ತಾ ಇದ್ರೆ, ಇರಾನ್ ಡಿಫೆನ್ಸ್ ಯುದ್ಧವನ್ನು ಮಾಡ್ತಾ ಇದೆ, ತನ್ನ ಸೆಲ್ಫ್ ಪ್ರೊಟೆಕ್ಷನ್, ಸೆಲ್ಫ್ ಡಿಫೆನ್ಸ್ ಅನ್ನ ಮಾಡ್ತಾ ಇದೆ ಅಂತ ಹೇಳಿ. ಇಂತಹ ಒಂದು ಯುದ್ಧಕ್ಕೋಸ್ಕರ ಬಹುಶಃ ಇರಾನ್ ಬಹಳ ದೀರ್ಘಕಾಲದಿಂದ ತಯಾರಿ ನಡೆಸಿತ್ತು ಅನ್ನೋದು ಕೂಡ ಸ್ಪಷ್ಟ ಆಗ್ತಾ ಇದೆ. ಅದು ಅಂಡರ್ಗ್ರೌಂಡ್ನಲ್ಲಿ ಸ್ಪೇಸ್ ಇಟ್ಟಿರ್ತಕ್ಕಂಥ ದೊಡ್ಡ ಪ್ರಮಾಣದ ಮಿಸೈಲ್ಗಳು, ಡ್ರೋನ್ಗಳು ಕೂಡ ಅದಕ್ಕೆ ಸಾಕ್ಷಿ. ಹೆಚ್ಚಾಗಿ ಗುಡ್ಡ ಬೆಟ್ಟ ಪರ್ವತ ಇರೋದ್ರಿಂದ ಇರಾನಿಗೆ ಅನುಕೂಲತೆ ಅನನುಕೂಲತೆ ಎರಡೂ ಇದ್ದಾವೆ. ಈ ತನ್ನ ವಿಶಾಲವಾದಂಥ ಒಂದು ಗುಡ್ಡಗಾಡು ಪ್ರದೇಶದಲ್ಲಿ ದೊಡ್ಡ ಪ್ರಮಾಣದ ಕ್ಷಿಪಣಿಗಳನ್ನು ಅಡಗಿಸಿಡೋದು ಮತ್ತು ಗೆರಿಲ್ಲಾ ಯುದ್ಧದ ಮಾದರಿಯಲ್ಲಿ ಅದನ್ನು ಚಲಾಯಿಸೋದು ಇರಾನಿಗೆ ಇವತ್ತು ಸುಲಭ ಆಗಿದೆ. ಈ ಕಾರಣದಿಂದಲೇ ಇಸ್ರೇಲ್ ಮತ್ತು ಅಮೆರಿಕ ಅಷ್ಟು ಸುಲಭವಾಗಿ ಇರಾನನ್ನು ಬಗ್ಗು ಬಡಿಯೋದಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ಇರಾನ್ನು ಇಡೀ ಯುದ್ಧವನ್ನು ವಿಕೇಂದ್ರೀಕರಣಗೊಳಿಸಿದೆ. ಯುದ್ಧದ ಒಂದು ಸ್ಟ್ರಕ್ಚರನ್ನು, ಯಾವುದೋ ಒಂದು ಸೆಂಟ್ರಲ್ ಕಮಾಂಡಿಂದ ಈ ಯುದ್ಧವನ್ನು ಅದು ನಡೆಸ್ತಾ ಇಲ್ಲ. ಈ ಕಾರಣಕ್ಕೂ ಕೂಡ ಅದು ಈ ಯುದ್ಧವನ್ನು ಬಹಳ ದೀರ್ಘಕಾಲಕ್ಕೆ ತಗೊಂಡು ಹೋಗಲಿಕ್ಕೆ ಸಾಧ್ಯತೆ ಇದೆ. ಆದರೆ ಯಾವುದೇ ದೇಶ ಸುದೀರ್ಘ ಯುದ್ಧವನ್ನು ತಾಳ್ಕೊಳ್ಳೋದು ಕಷ್ಟ. ಯಾಕಂದ್ರೆ ಯುದ್ಧಗಳು ಯಾವತ್ತೂ ಕಷ್ಟ ನಷ್ಟ ತರ್ತವೆ, ಸಾವು ನೋವು ತರ್ತವೆ, ಜೊತೆಗೆ ಬಡತನ, ರೋಗ ರುಜಿನ ಹೆಚ್ಚಿಸ್ತವೆ, ಬೆಲೆ ಏರಿಕೆ ವಿಪರೀತ ಆಗುತ್ತೆ. ಯಾರೋ ಕೆಲವು ರಕ್ತದಾಹಿಗಳ, ತಲೆ ಕೆಟ್ಟವರ, ಪೆಡೋಫೈಲ್ ಶ್ರೀಮಂತರ ತೆವಲಿಗೆ ಹೀಗೆ ದೇಶಗಳ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ನರಳುವ ಪರಿಸ್ಥಿತಿ ಬಂದಿದೆ. ಹೀಗಾಗಿ ಸ್ನೇಹಿತರೆ, ಈ ಯುದ್ಧ ಆದಷ್ಟು ಬೇಗ ಕೊನೆಗೊಳ್ಳಬೇಕು. ಇಡೀ ಜಗತ್ತು ಶಾಂತಿಗೆ ಮರಳಬೇಕು. ಇವತ್ತಿಗೆ ಇಸ್ರೇಲ್ ಮತ್ತು ಅಮೆರಿಕ ಮಾಡ್ತಿರುವಂತಹ ಈ ಆಕ್ರಮಣವನ್ನು, ಅನ್ಯಾಯ ದಬ್ಬಾಳಿಕೆಯನ್ನು ನಾವು ಖಂಡಿಸಲೇಬೇಕಾಗಿದೆ. ಅದು ನಮ್ಮಲ್ಲಿರ್ತಕ್ಕಂತಹ ನ್ಯಾಯ ಪ್ರಜ್ಞೆಯನ್ನು ತೋರಿಸುತ್ತೆ. ಆದರೆ ಅದೇ ವೇಳೆಗೆ ಅದು ಇರಾನ್ ಇರಲಿ, ಮತ್ತೊಂದು ಯಾವುದೇ ದೇಶ ಇರಲಿ, ಮತ್ತೊಂದು ದೇಶದ ಮೇಲೆ, ಮತ್ತೊಂದು ದೇಶದ ನಾಗರಿಕರ ಮೇಲೆ ಬಾಂಬ್ ಹಾಕಿ ಪ್ರಾಣ ತೆಗೆಯೋದನ್ನು ವಿರೋಧಿಸ್ತಕ್ಕಂತಹ ಮನುಷ್ಯ ಪ್ರಜ್ಞೆ ಕೂಡ ನಾವು ತೋರೋಣ. ಇಷ್ಟನ್ನು ಹೇಳ್ತಾ ಈ ಯುದ್ಧದ ಕುರಿತು ಮತ್ತಷ್ಟು ವಿಷಯಗಳನ್ನು ಮುಂದಿನ ವಿಡಿಯೋದಲ್ಲಿ ಮಾತಾಡೋಣ. ಮತ್ತೆ ನೋಡ್ತಾ ಇರಿ ಕನ್ನಡ ಪ್ಲಾನೆಟ್. ನಮಸ್ಕಾರ.